ಹಾಯ್ ಫ್ರೆಂಡ್ಸ್, ಹೋಮ್ ಕುಕ್ ಚಾನಲ್ಗೆ ಸ್ವಾಗತ. ನೋಡಿ, ಗಣೇಶ ಚತುರ್ಥಿ ಬರ್ತಾ ಇದೆ. ವಿಶೇಷವಾದ ಮೋದಕ ರೆಸಿಪಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ನೀವು ಖಂಡಿತ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಿಟ್ಟಿಗೆ ನೋಡಿ 1 ಕಪ್ಪಷ್ಟು ಚಿರೋಟಿ ರವೆಯನ್ನು ಹಾಕಿದ್ದೀನಿ. ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆ ಇರುತ್ತಲ್ಲ, ಅದನ್ನು ಮಿಕ್ಸರ್ ಹಾಕಿ ಒಂದು 2 ರೌಂಡ್ ಅದನ್ನು ತಿರುಗಿಸ್ಕೊಂಡ್ರೆ ಚಿರೋಟಿ ರವೆ ರೆಡಿ ಆಗುತ್ತೆ. ಅದರ ಜೊತೆಗೆ 1 ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಹಾಕೋಬೋದು. ಮೈದಾ ಹಿಟ್ಟು ಹಾಕೋದ್ರಿಂದ ತೆಳ್ಳಗೆ ಲಟ್ಸ್ಕೊಳ್ಲಿಕ್ಕಾಗುತ್ತೆ, ಹಾಗೆ ಅದು ಬಿಟ್ಕೊಳ್ಳೋದಿಲ್ಲ, ಸ್ವಲ್ಪ ಅಂಟಾಗಿ ಬರುತ್ತೆ. ನೋಡಿ, ಸ್ವಲ್ಪ ತುಪ್ಪವನ್ನು ಕಾಸಿಬಿಟ್ಟು ಒಂದು 3 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೇನೆ. ತುಪ್ಪ ಹಾಕೋದ್ರಿಂದ ಮೋದಕ ಕ್ರಿಸ್ಪಿಯಾಗಿ ಬರ್ತದೆ, ಹಾಗೆಯೇ ತಿನ್ನೋಕ್ಕೂ ರುಚಿಯಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೇನೆ. ಹೀಗೆ ಇಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಹಿಟ್ಟನ್ನು ಸ್ವಲ್ಪ ಉಂಡೆ ಮಾಡಿದಾಗ ನೋಡಿ ಒಡಿಬಾರ್ದು, ಈ ರೀತಿ ಆಗಬೇಕು. ಆನಂತರ ಯಾವ ಕಪ್ಪಲ್ಲಿ ನಾವು ಹಿಟ್ಟನ್ನು ತೆಗೆದುಕೊಂಡಿದ್ವಿ ಅದೇ ಕಪ್ಪಲ್ಲಿ 1 ಕಪ್ ರೂಮ್ ಟೆಂಪ್ರೇಚರಿನ ಹಾಲನ್ನು ತೆಗೆದುಕೊಂಡಿದ್ದೇನೆ. ಆ ಹಾಲನ್ನು ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ತಾ ಹೋಗಬೇಕು. ಒಂದೇ ಸಲ ಹಾಲನ್ನು ಹಾಕಬಾರ್ದು, ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟನ್ನೇ ಹಾಲನ್ನು ಹಾಕೋಬೇಕಾಗುತ್ತೆ. ಈ ಕಪ್ಪಲ್ಲಿ ನನಗೆ 3/4 ಕಪ್ಪಷ್ಟು ಹಾಲು ಬೇಕಾಗುತ್ತೆ ಹಿಟ್ಟನ್ನು ಕಲಿಸ್ಲಿಕ್ಕೆ. ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಒಂದು 2 ರಿಂದ 3 ನಿಮಿಷ ಇದನ್ನು ಕರೆಕ್ಟಾಗಿ ನಾದ್ಕೊಂಡು ಕಲಿಸ್ಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಹಿಟ್ಟು ಸಾಫ್ಟ್ ಆಗುತ್ತೆ, ಹಾಗೆ ಲಟ್ಟಿಸುವಾಗ ಈಸಿ ಆಗುತ್ತೆ. ನೋಡಿ, ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ಕಲಿಸ್ಕೊಂಡಿದ್ದಾಯಿತು. ಈಗ ಇದನ್ನು ಮುಚ್ಚಿ ಒಂದು 20 ನಿಮಿಷ ಹಾಕಿ ಬಿಟ್ಬಿಡೋಣ. ಈಗ ಹೂರಣಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನೋಡಿ, ಹೂರಣಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪವನ್ನು ಕಡಾಯಿಯಲ್ಲಿ ಹಾಕಿದ್ದೇನೆ. ಫ್ಲೇಮ್ ಆನ್ ಆಗಿದೆ. ಅದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಕಸಕಸೆ ಹಾಕಿದ್ದೇನೆ. ಕಸಕಸೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಮಾಡ್ಬೋದು. ಮತ್ತು ಅದಕ್ಕೆ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳನ್ನು ಹಾಕಿದ್ದೇನೆ. ಅದನ್ನು ಮೊದಲು ತುಪ್ಪದಲ್ಲಿ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ 1 ಬೌಲಷ್ಟು ಒಣ ಕೊಬ್ಬರಿ ತುರಿಯನ್ನು ಹಾಕಿದ್ದೇನೆ. ಹಸಿ ಕೊಬ್ಬರಿ ತುರಿ ಇದ್ದರೆ ಅದನ್ನು ಹಾಕ್ಬೋದು, ಆದರೆ ಅದು ಜಾಸ್ತಿ ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಣ ಕೊಬ್ಬರಿ ಇದ್ದರೆ ಅದನ್ನು ಸ್ವಲ್ಪ ಕಟ್ ಮಾಡಿ ಅಥವಾ ತುರಿದ್ಬಿಟ್ಟು ಮಿಕ್ಸರ್ ಜಾರಲ್ಲಿ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ರೆ ಸ್ವಲ್ಪ ಸಣ್ಣ ಆಗುತ್ತೆ. ತುರಿದೇನೂ ಹಾಕ್ಬೋದು, ಆದರೆ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಆ ಬ್ಲ್ಯಾಕ್ ಪಾರ್ಟ್ಸನ್ನು ತೆಗೆಯೋದಿದ್ರೆ ತೆಗಿಬೋದು, ತೆಗೆದೇ ಇದ್ರೂ ತೊಂದರೆ ಇಲ್ಲ. ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿಕೊಂಡು ಆನಂತರ ಅದಕ್ಕೆ ನಾನು ಪುಡಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ನೋಡಿ, 1 ಬೌಲಷ್ಟು ಕೊಬ್ಬರಿ ತುರಿಗೆ ಇದಕ್ಕೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕಿದ್ದೇನೆ. ಸಿಹಿ ಜಾಸ್ತಿ ಬೇಕಾದರೆ ಇನ್ನೂ ಜಾಸ್ತಿಯನ್ನು ಹಾಕ್ಕೊಳ್ಬೋದು. ಸಣ್ಣ ಉರಿಯಲ್ಲಿ ಬೆಲ್ಲವನ್ನು ಕರಗಲಿಕ್ಕೆ ಬಿಡಬೇಕು. ನೋಡಿ, ಒಂದು 4 ರಿಂದ 5 ನಿಮಿಷ ಬೇಕಾಗುತ್ತೆ ಇದು ಸರಿಯಾಗಿ ಕರಗಲಿಕ್ಕೆ. ಗ್ಯಾಸ್ ಫ್ಲೇಮನ್ನು ಮಾತ್ರ ಲೋ ಅಲ್ಲಿ ಇಟ್ಕೊಂಡು ಇದನ್ನು ಕರೆಸ್ಕೊಳ್ಬೇಕಾಗುತ್ತೆ. ನೋಡಿ, ಬೆಲ್ಲ ಕರೆಕ್ಟಾಗಿ ಕರಗಿದೆ, ಈ ರೀತಿ ಆಗಬೇಕು. ಆನಂತರ ಇದಕ್ಕೆ ನಾನು ಒಂದು ಜಾಯಿಕಾಯನ್ನು ಸ್ವಲ್ಪ ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ, ಒಳ್ಳೆ ಫ್ಲೇವರಿಗೋಸ್ಕರ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿಯನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ದೇನೆ. ಒಂದು 2 ನಿಮಿಷ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು. ನೋಡಿ, ಕಲಸಿಟ್ಟಿರುವಂಥ ಹಿಟ್ಟು ರವೆ ಸ್ವಲ್ಪ ಹಿಗ್ಗಿರೋದ್ರಿಂದ ಸ್ವಲ್ಪ ಉಬ್ಬಿ ಬಂದಿದೆ. ಇದನ್ನೀಗ ಇನ್ನೊಂದು 5 ನಿಮಿಷ ಕರೆಕ್ಟಾಗಿ ನಾದ್ಕೊಳ್ಬೇಕು. ಈ ರೀತಿ ತಿಕ್ಕಿ ಅದನ್ನು ನಾದ್ಕೊಂಡ್ರೆ ಹಿಟ್ಟು ಮತ್ತು ಸಾಫ್ಟ್ ಆಗುತ್ತೆ, ಲಟ್ಸ್ಕೊಳ್ಳುವಾಗ ಸುಲಭ ಆಗುತ್ತೆ, ಹಾಗೆ ಮೋದಕ ಒಡೆಯೋದಿಲ್ಲ. ಎಷ್ಟು ದೊಡ್ಡ ಮೋದಕ ಮಾಡ್ತೀವಿ ಅದಕ್ಕೆ ಸಾಕಾಗುವಷ್ಟು ಹಿಟ್ಟನ್ನು ತೆಗೆದುಕೊಳ್ಬೇಕು. ಆ ಹಿಟ್ಟನ್ನು ಅಂಗೈಯಲ್ಲಿಟ್ಟು ಸ್ವಲ್ಪ ತಿಕ್ಕಬೇಕು, ಇನ್ನೂ ಸಾಫ್ಟ್ ಆಗುತ್ತೆ, ಲಟ್ಸ್ಕೊಳ್ಳಿಕ್ಕೆ ತುಂಬಾ ಸುಲಭ ಆಗುತ್ತೆ ಅಂತ. ನೋಡಿ, ಹಿಟ್ಟನ್ನು ಲಟ್ಸ್ಕೊಂಡಿದ್ದಾಯಿತು. ಈ ಕಡೆ ಮಾಡಿಟ್ಟಿರುವಂಥ ಹೂರಣ ಕೂಡ ತಣ್ಣಗಾಗಿದೆ. ಅದನ್ನೀಗ ಹಿಟ್ಟಿನ ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ಹಾಕಿ ಅದನ್ನು ಸುತ್ತಿಂದ ಕರೆಕ್ಟಾಗಿ ಮೋದಕದ ಸೇಪನ್ನು ಕೊಡಬೇಕಾಗುತ್ತೆ. ನೋಡಿ, ಈ ರೀತಿ 2-3 ಬೆರಳನ್ನು ಯೂಸ್ ಮಾಡಬೇಕಾಗುತ್ತೆ. 1 ಬೆರಳಿನ ಮಧ್ಯದಲ್ಲಿ ಬಂದಿರುವಂಥ ಹಿಟ್ಟನ್ನು ಆ ಕಡೆ ಈ ಕಡೆ ಬೆರಳಿಂದ ಪ್ರೆಸ್ ಮಾಡಿ ಹೀಗೆ ಮಾಡಿ ಪೂರ್ತಿಯಾಗಿ ಮೋದಕವನ್ನು ಕಟ್ಟಬೇಕು. ನೋಡಿ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು. ಒಂದು 2-3 ಮಾಡಿದ ನಂತರ ಅದು ಕರೆಕ್ಟಾಗಿ ಕೈ ಕುತ್ಕೊಳ್ಳುತ್ತೆ, ನೀಟಾಗಿ ಮಾಡಲಿಕ್ಕಾಗುತ್ತೆ. ನೋಡಿ, ಫಸ್ಟ್ ಕ್ಲಾಸ್ ಆಗಿರುವಂಥ ಗೋಲ್ ಮೋದಕ ರೆಡಿ ಆಯಿತು. ತುಂಬಾ ಚೆನ್ನಾಗಾಗುತ್ತೆ, ಸುಲಭವಾಗಿ ಮಾಡ್ಕೊಳ್ಬೋದು, ಏನು ಕಷ್ಟ ಇಲ್ಲ. ಇದೇ ರೀತಿ ಇನ್ನೊಂದನ್ನು ಮಾಡಿ ಕಾಣಿಸ್ತಾ ಇದ್ದೀನಿ. ನೋಡಿ, 2 ಬೆರಳಿನ ಮಧ್ಯ ಅದನ್ನು ಪ್ರೆಸ್ ಮಾಡಬೇಕು. ಹೀಗೆ ಮಾಡಿ ಪೂರ್ತಿಯಾಗಿ ಎಲ್ಲ ಹಿಟ್ಟನ್ನು ತಂದು ಒಂದೇ ಕಡೆ ಸೇರಿಸಿ, ಮೇಲ್ಗಡೆ ಬಂದಿರುವಂಥ ಹಿಟ್ಟು ಜಾಸ್ತಿ ಆದರೆ ಅದನ್ನು ತೆಗೆದುಬಿಡಬೇಕು, ಇಲ್ಲಾಂದರೆ ಅದನ್ನು ಅಲ್ಲೇ ಚಿಕ್ಕದಾಗಿ ಕಟ್ಬಿಡಬೇಕು. ನೋಡಿ, ಈ ರೀತಿ ಮಾಡಿಬಿಡಬೇಕು. ಇಷ್ಟಾದರೆ ಮೋದಕ ರೆಡಿ ಆಯಿತು. ನೋಡಿ, ಎಲ್ಲ ಮೋದಕವನ್ನು ಕಟ್ಟಿ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಎಣ್ಣೆಯಲ್ಲಿ ಕರಿಲಿಕ್ಕೆ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಕಾದಿದೆ, ಅಂದರೆ ಓವರ್ ಹೀಟ್ ಆಗಬಾರ್ದು, ಮೀಡಿಯಂ ಟೆಂಪರೇಚರಲ್ಲಿ ಇರಬೇಕು. ಮೋದಕವನ್ನು ಎಣ್ಣೆಯಲ್ಲಿ ಬಿಡುವಾಗ ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಳ್ಬೇಕು. ನಿಧಾನಕ್ಕೆ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಫ್ಲೇಮ್ ಲೋ ಟು ಮೀಡಿಯಂ ಇಟ್ಕೊಂಡು ಇದನ್ನು ಕರಿಬೇಕು. ನೋಡಿ, ಕಲರ್ ಇಷ್ಟ ಆದರೆ ಸಾಕು. ಹಾಗೆಯೇ ಬಬಲ್ಸ್ ಇಳಿದು ನಿಂತ ತಕ್ಷಣ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಅವಾಗ ಇದನ್ನು ತೆಗೆದುಕೊಳ್ಬೋದು. ಇದೇ ರೀತಿಯಾಗಿ ಎಲ್ಲ ಮೋದಕವನ್ನು ಎಣ್ಣೆಯಲ್ಲಿ ಕರೆದು ತೆಗೆದುಕೊಳ್ಬೇಕು.
ತುಂಬಾ ಸುಲಭವಾಗಿರುವಂಥ ಈ ಮೋದಕ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಗಣೇಶ ಚತುರ್ಥಿಗೆ ಇದನ್ನು ಟ್ರೈ ಮಾಡಿ. ಬಟ್ ದೇವರಿಗೆ ನೈವೇದ್ಯ ಮಾಡೋದಾದರೆ ಇದಕ್ಕೆ ಉಪ್ಪನ್ನು ಹಾಕಿ ಮಾಡಬೇಡಿ. ತಿನ್ನಲಿಕ್ಕೆ ಮಾಡೋದಾದರೆ ಉಪ್ಪನ್ನು ಹಾಕಿ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿರುವಂಥ ಹಾಗೆ ರುಚಿಯಾದಂಥ ಮೋದಕ ರೆಸಿಪಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೊಂದು ರುಚಿಯಾಗಿರುವಂಥ ಹಾಗೆ ಹೆಲ್ತಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.